ನಮ್ಮನೆ ಗಂಡಿಗೆ ರಜೆ ಇದ್ರೆ 6 ಗಂಟೆಗೆ ಬೆಳಗತ್ತೆ, ಶಾಲೆ ಇತ್ತಂದ್ರೆ 7 ಗಂಟೆಯರು ಬೆಳಗತ್ಲೆ. ಗಡ ತಮಣಿ 7 ಗಂಟೆ ಆಯ್ತು, ಹೇಳುದಿಲ್ಲ ಶಾಲೆ ಓದಿ ಹಾಕ್ಲಿ ಹಂಗಾರೆ. ಎದ್ದೆ ಬೇಗ ಹಲ್ಲುಜ್ಜಿ ಬ್ಯಾಗಿಗೆ ಪುಸ್ತಕ ಎಲ್ಲ ಹಾಕ. ಪುಸ್ತಕ ಎಲ್ಲಿತ್ತು, ಬ್ಯಾಗ್ ಎಲ್ಲಿತ್ತು, ನಿನ್ನೆ ಹೇಳ್ದೆ ಆ ಪುಸ್ತಕನೆಲ್ಲ ಒಂಚೂರು ಚೀಲಕ್ಕೆ ಹಾಕಿ ಬೆಚ್ಚಂತ ಕೇಂದೆ ನನ್ನ ಮಾತು. ಈಗ ಹುಡುಕು ಎಲ್ಲ ಒಟ್ಟು ಮಾಡಿ ಬ್ಯಾಗಿಗೆ ಹಾಕು. ಆಯ್ತಾಯ್ತು, ನಾನು ಪುಸ್ತಕ ಎಲ್ಲ ಬ್ಯಾಗಿಗೆ ಹಾಕ್ತೆ. ಎಂತ ಇನ್ನೂ ಇಲ್ಲೇ ನಿಂತಿದೆ, ಹೋಗ ಹಲ್ಲುಜ್ಜೆ. ಅಯ್ಯೋ ದೇವ್ರೆ, ಒಂದು ಉದಾಸೀನ ಅಂದ್ರೆ. ಹಾತೆ ಮರೆ ಹಾತೆ. ಇನ್ನೇ ಪುಸ್ತಕ ಎಲ್ಲ ನಾನೇ ಹುಡುಕಿ ಕೊಡ್ತೇನು. ರೂಮ್ ತುಂಬ ಹರಡಿ ಬೆಚ್ಚಿದ. ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವ ಪುಸ್ತಕ ಅನ್ ಗೊತ್ತೋ ಇಲ್ಲಯೋ. ಹೋಮ್ವರ್ಕ್ ಕಂಪ್ಲೀಟ್ ಆಯ್ತೋ ಇಲ್ಲಯೋ. ಈಗ ಎಷ್ಟು ಕಂಪ್ಲೇಂಟ್ ಬಪ್ಕಿತ್ತೇನೋ ಶಾಲೆಯಿಂದ. ಅಯ್ಯ ಇಲ್ಲಿ ಕಣ್ ಒಲ್ಲೆ ಮಡಿಲ್ಲ, ಎದ್ರು ಕೂಡ ಒಂಚೂರು ಒಲ್ಲೆ ಮಡಿಕಂಡು ಗೊತ್ತಾತ್ಲೆ ಕಡೆ ಹೇಳುದ ಹಾಗೆ ಹಾಪುದ. ನಾಳೆಯಿಂದ ಒಲ್ಲೆ ಮಡಿದೆ ಹಾಯ್ಕ್ ನೀನು ಕಾಣ್ ಮತ್ತೆ. ಹಾ ಮಕ್ಕಳೇ, ಇವತ್ತಿನ ಶಾಲೆ ಶುರು ಅಲ್ದಾ? ಹೌದಜ್ಜಿ, ಇವತ್ತಿನ ಶಾಲೆ ಶುರು. ನಾನು ನಾಳೆಯಿಂದ ಹಬ್ಬ ಅಂದಳಿ ಕಾಣ್ತಿದ್ದೆ. ನಾಳೆಯಿಂದ ಅಂತಕ ಬ್ಯಾಸಿಗೆ ರಜೆ ಅಂದಳಿ ಇಷ್ಟು ದಿನ ಮನೆಗೆ ಸೊಕ್ಕದು ಸಾಕ ಇಲ್ಲ ನಿಂಗೆ? ಹೋಗಿ ಶಾಲೆ ಬದಿ. ನಂಗಂತೂ ಇವತ್ತು ಶಾಲೆಗೆ ಹೋಯ್ಕಪ್ಪ, ಫ್ರೆಂಡ್ಸನ್ನೆಲ್ಲ ಮೀಟ್ ಮಾಡಿದೆ, ಎಷ್ಟು ದಿನ ಆಯ್ತು. ಕಾಣ ಪುಟ್ಟಿ ಹೆಣ್ಣಿನ ಶಾಲೆಗೆ ಹಬ್ಬಕ್ಕೆ ಒಂಚೂರು ಇಷ್ಟ ಇರ್ಕ. ಯಾರು ಹೇಳ್ತಾರೆ ನಳಿ ಹಬ್ಬಕ್ಕಾಗ. ಈಗ ಚೀಲಕ್ಕೆ ಪುಸ್ತಕ ಎಲ್ಲ ಹಾಯ್ಕಂಡೆ ಗಡೆ, ಅಲ್ಲೆಲ್ಲ ಬಿತ್ಕೊಂಡಿರ್ತಾರೆ ಪುಸ್ತಕ ಎಲ್ಲ. ಇಲ್ಲ ಅಜ್ಜಿ, ಈಗ ಹೈಕಣಕ. ಇನ್ನೇಗಳ ಕಡೆ ಗಂಟಿ ಕಾಣಲ್ಲ, 8 ಬಂತು. ಏನ ಶಾಲೆಗಿಲಿ ಹೊಯ್ಕಂದಳಿ ಏನಿಲ್ಲಿ ಹಂಗಾರೆ? ಪುಸ್ತಕ ಎಲ್ಲ ಹುಡುಕಿ ತಕಬಾ, ನಾನೆಲ್ಲ ಬ್ಯಾಗಿಗೆ ಹಾಕ್ತೆ. ಕಾಣ ಪುಟ್ಟಿ ಹೆಣ್ಣಿನ, ನಿನ್ನೆ ರಾತ್ರಿಯೇ ಚೀಲಕ್ಕೆ ಪುಸ್ತಕ ಎಲ್ಲ ಹಾಕಿ ಬೆಚ್ಚಿತ್ತು. ನಿಂಗೊಂದು ಎಷ್ಟು ಬಡ್ಕೊಂಡ್ರು ಇಲ್ಲೇ. ನಿನ್ನಮ್ಮ ನಿನ್ನೆ ಹೇಳ್ದಳು ಚೀಲಕ್ಕೆ ನಂಚು ಪುಸ್ತಕ ಹಾಕೊಂಡಿಟ್ಕೊ ಅಂದಳಿ. ನಿಂತ ಬರೀ ಆಡುದು 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 ಆಡುದು, ಅದ್ರ ಬಿಟ್ಟು ಬೇರೆ ಜ್ಞಾನವೇ ಇಲ್ಲ. ಶಾಲೆ ಹೊಯ್ಕ, ಚೀಲಕ್ಕೆಲ್ಲ ಪುಸ್ತಕ ಹಾಕ, ಏನಿಲ್ಲ. ಅಯ್ಯೋ ದೇವ್ರೆ, ನಂಗೆ ಮೊದಲೇ ಬೈತ್ರ. ಈ ಪುಟ್ಟಿ ಹೆಣ್ಣಿಂದ ಹೆಸರು ಹೇಳಿ ಹೇಳಿ ಮತ್ತು ಬೈತ್ರ. ಈ ರಜೆ ಹಂಗೆ ಬರೋಕ್ ಕೊಡ್ತಾರಲ್ದ ಮಗ, ಎಂಥದೋ ಹೇಳ್ತಾರಲ್ಲ ಅದಕ್ಕೆ ಹೋಮ್ ವರ್ಕ್ ಅಲ್ಲ ಹೋಮ್ ವರ್ಕ್. ಹಾಂ, ಅದೆಲ್ಲ ಆಯ್ತಾ ನಿಂದ? ಬರ್ತೀಯಾ? ಒಂದಿನೂ ನೀ ಪುಸ್ತಕ ಹಿಡಿದು ಕಾಣ್ಲೆ ನಾನು. ಆಯ್ತಜ್ಜಿ, ಎಲ್ಲ ಕಂಪ್ಲೀಟ್ ಇತ್ತು ಕಾಣಿ ನಂದು. ನಂಗೆಂತಕೋ ಡೌಟಪ್ಪ, ನೀ ಒಂದಿನೂ ಬರೀತ್ ಕಾಣ್ಲೆ ನಾನು. ಹೇಳೆ ಪುಟ್ಟಿ, ನಿಂಗೆಂತ ಕದಿಕ? ನಂದೆಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಆಯ್ತು. ನೀ ಹೋಗಲ್ಲ, ಹೊರಟು ಶಾಲೆ. ಎಂತಾರು ಮಾಡ್ಕೊ, ನಂಗೆ ಎಂತಕ್ಕೆ ಬೈಸ್ಕಮ್ ನೀನಲ್ದ. ನೀ ಹೋಗ, ಅಲ್ಲಿ ಚೀಲ ಪುಸ್ತಕ ಎಲ್ಲ ತಕಬಾ. ಚೀಲ ಹೊಸ ಚೀಲ ಇತ್ತಲ್ಲ ಮೊನ್ನೆ ತಂದದ್ದು, ಅದನ್ನ ತಕಬಾ. ಪುಸ್ತಕ ಎಲ್ಲ ತಕಬಾ, ನಾ ಹಾಕಿ ಕೊಡ್ತೆ. ಹೊತ್ತಾಯ್ತಲ್ಲಿ ಶಾಲೆಗೆ ಹಬ್ಬಕ್ಕೂ ಇನ್ನೂ ಅವಳೊಟ್ಟಿಗೆ ಜಗಳ ಮಾಡ್ತಾ ನಿಂತಿದ್ದ. ಹೋಗ ಪಟ್ಟ. ಆಯ್ತಜ್ಜಿ, ತಂದೆ ಒಂದು ನಿಮಿಷ ಗುಂಡಗೆ ಒಂದು ಫೋನ್ ಮಾಡ್ತೆ. ನಾನು ಅವನು ಒಟ್ಟಿಗೆ ಶಾಲೆ ಹಬ್ಬದಲ್ಲ. ಹಾಂ, ಪಟ್ಟ ಫೋನ್ ಮಾಡ. ಹಲೋ ಗಡೆ ಗುಂಡ, ಇವತ್ತು ಶಾಲೆ ಶುರು ಅಲ್ದಾನ? ನಮ್ಮನೆ ಹತ್ರ ಬಾ ಅಕ್ಕ, ಇಲ್ಲಿಂದ ಹಬ್ಬ ಇವತ್ತು. ಹಾಂ ಅಕ್ಕ, ಬೇಗ ಬಾ, ಇಡ್ತೆ ಫೋನ. ಬಾಯ್ ಬಾಯ್. ಹಾಂ, ಈಗ ಹೋಗ. ಚೀಲ, ಪುಸ್ತಕ, ಕಂಪಸ್ ಪೆಟ್ಟಿಗೆ, ನೀರು ಬಾಟ್ಲಿ ಎಲ್ಲ ತಕಬಾ, ಎಲ್ಲ ಹಾಕಿ ಕೊಡ್ತೆ. ಯೂನಿಫಾರ್ಮ್ ಇಸ್ತ್ರಿ ಮಾಡಿದ್ಯಾ? ಯೂನಿಫಾರ್ಮ್ ಪುಟ್ಟಿ ನಿನ್ನೆ ಇಸ್ತ್ರಿ ಮಾಡಿ ಬೆಚ್ಚಿದಾಳು. ಹಾಂ, ಅವಳು ಇಸ್ತ್ರಿ ಮಾಡಿ ಬೆಚ್ಚಕೋಯ್ ಆಯ್ತು. ಇಲ್ದಿರೆ ಈಗ ಅದನ್ನ ಮಾಡ್ತಕ್ಕೂ ಕಣಕಿದಿತ್ತು ಇಷ್ಟೊತ್ತಿಗೆ. ಅಯ್ಯೋ ಎಂತ ಒಂದು ಗಂಡೇನು ಉದಾಸೀನ ಅಂದರೆ. ಹೋಗಡೆ ಬೇಗ. ಇಲ್ಲ ನಿತ್ಕೊಂಡ್ರೆ ಈ ಅಜ್ಜಿ ಇನ್ನೂ ಬೈತಾಯ್ಕಂತ. ಪಟ್ಟ ಹೋಗಿ ಪುಸ್ತಕ, ಪೆನ್, ಬ್ಯಾಗ್ ಎಲ್ಲ ತಗೊಬತ್ತೆ. ಈ ಗುಂಡ ಗಂಡಿ ಎಲ್ಲಿ ಹೋಯ್ತು? ಇಷ್ಟೊತ್ತಾರು ಬರಲ್ಲ. ಅದ್ ಮಾಡಿ ಅಲ್ದ ಗಡ ಮಾಡಿ. ನೀ ಎಲ್ಲಿದ್ದೆ ಮರೆಯ? ನಾನು ನಿಮ್ಮ ಮನೆ ಹತ್ರ ಹೋದ. ನಾನು ಗುಂಡನ ಮನೆ ದಾರಿಯಿಂದ ಬಪ್ಪುದಲ್ಲೇ. ಅವ ನಂಗೆ ಹೇಳ್ದ, ಅವ ಇವತ್ತು ಶಾಲೆಗೆ ಬತ್ತಲ ಅಂದ್ರ ನಿಂಗೆ ಹೇಳ್ಕಂದಳಿ ಹೇಳ್ದ. ಬತ್ತಿಲ್ಲ ಅಂಬ್ರ? ನಾನು ಆಗಲೇ ಫೋನ್ ಮಾಡಿದೆ, ಬತ್ತೆ ಅಂತ ಹೇಳ್ದ. ಆ ಗಂಡೊಂದು ಮರೆ ಆಗಲೇ ಹೇಳಿರ್ ನಾನು ಬರ್ತಿರ್ಲ ಶಾಲೆಗೆ. ಇರ್ಲಿ ಬಿಡು, ಈಗ ಹ್ಯಾಂಗೂ ಹೊರಟಾಯ್ತಲ್ಲ, ಇನ್ನು ವಾಪಸ್ ಹೊರ ನಂಗೆ ಮನೆಗಂತೂ ಜಾಗ ಕೊಡೋದಿಲ್ಲ. ಬಾ, ಇಬ್ರು ಒಟ್ಟಿಗೆ ಶಾಲೆಗೆ ಹೋಪ.
ಹಾಂ ಅಡ್ಡಿಲ್ಲ ಬಾ, ಇಬ್ರು ಒಟ್ಟಿಗೆ ಶಾಲೆ ಬದಿ ಹೋಪ. ಹಾಗೆ ನಿಂದು ಹೋಮ್ವರ್ಕ್ ಎಲ್ಲ ಆಯ್ತಾ ಮರೆಯ? ಇಲ್ಲ ಮರೆಯ, ನಂಗೆ ಅದೇ ಹೆದರಿಕೆ ಆಗ್ತಿತ್ತು ಕಾರಣ. ನಾನು ಕೆಲವೊಂದು ಸಬ್ಜೆಕ್ಟ್ ಒಂದು ಚೂರು ಮಾಡಿದೆ, ಈ ಕನ್ನಡ ಇಂಗ್ಲೀಷ್ ಎಲ್ಲ ಚೂರು ಮಾಡಿದೆ. ಈ ಗಣಿತ ಸಮಾಜ ಎಲ್ಲ ಮುಟ್ಲೇ ಇಲ್ಲ ನಾನು. ಎಷ್ಟೆಷ್ಟು ಹೋಮ್ವರ್ಕ್ ಕೊಟ್ಟಿರಾ? ನಾನು ಮಾಡಲೆ ಮರೆಯ ಹೋಮ್ವರ್ಕ್, ನನಗೂ ಹೆದರಿಕೆ ಆಗ್ತೈತೆ ಕಣ. ಆರೆ ನಾ ಗಣಿತ ಹೋಮ್ವರ್ಕ್ ಒಂದು ಮಾಡಿನ, ಆ ಸರ್ ಒಳ್ಳೆ ಫುಲ್ ಜೋರಿದ್ರ, ಅದಕ್ಕೆ ಹೆದರಿಕೆ ಹಂಗೆ ಅವ್ರದ್ದೊಂದು ಹೋಮ್ವರ್ಕ್ ನಿನ್ನೆ ರಾತ್ರಿ ಕೂತ್ಕೊಂಡು ಒಂಚೂರು ಕಂಪ್ಲೀಟ್ ಮಾಡಿದೆ ಕಣ. ಉಳ್ದವೆಲ್ಲ ನಾನು ಚೂರು ಮುಟ್ಟಕ್ಕೆ ಹೋಯಿಲ್ಲ. ಹೌದು ಮರೆಯ, ಬೇಸಿಗೆ ರಜೆ ಹಂಗೆ ಬೆಳಗತ್ತಿನ ಹೊತ್ತು ಗಾಯಿ ಮರ ಮಾಯಿನ ಮರ ಅಂದೇಳಿ ಸುತ್ತದ್ದ. ಸಾಯಂಕಾಲ ಹೊತ್ತು ಕ್ರಿಕೆಟ್ ಗ್ರೌಂಡ್ ಹಂಗೆ ಬಿದ್ದು ಹುಳ್ಕದ್ದು. ಕ್ರಿಕೆಟ್ ಆಡಿ ಸಾಯಂಕಾಲ ಪಪ್ಪತ್ತಿ ಲೇಟ್ ಆಗ್ತಿದ್ದಿತ್ತು, 6:30 7 ಆಗ್ತಿದ್ದಿತ್ತು. ಕಡೀ ಉಂಡು ಮನ್ಕಮ್ ಇಷ್ಟೇ ಕಾಣ ಬೇಸಿಗೆ ರಜೆಗೆ, ಮತ್ತೆ ಎಂಥದ್ದು ಮಾಡಲೆ. ಅಯ್ಯೋ ಹೋಮ್ವರ್ಕ್ ಎಲ್ಲ ಎಲ್ಲಿ ಬರೋದಿದ್ರಂಗೆ. ಮತ್ತು ಶಾಲೆಯರ್ ಕಾಣ ರಜೆ ಅಂದ್ರೆ ರಜೆ ಸಮ ರಜೆ ಕೊಡ್ಕಪ್ಪ, ಅದಿಲ್ಲ ಅದ್ರ ಮಧ್ಯೆ ಒಂದು ಹೋಮ್ವರ್ಕ್ ಕೊಟ್ಟು ಬೆಚ್ಚುದು. ನಾವೆಲ್ಲಿ ಬರೋದು? ರಜೆ ಎಂಜಾಯ್ ಮಾಡೋದಾ ಇವ್ರದ್ದು ಹೋಮ್ವರ್ಕ್ ಕೊಡೋದಾ? ಅದು ಹೋಮ್ವರ್ಕಿನ ಸ್ವಲ್ಪ ಗೆಲ್ಪಿರುತ್ತಾ, ಚೀಲ ಗಟ್ಲಿ ಇರುತ್ತೆ, ಪುಸ್ತಕ ತುಂಬಿಸಿ ಸಾಕತ್ತು. ಈ ಹುಷಾರಿದ್ದ 4 ಮಕ್ಕಳ ಹೋಮ್ವರ್ಕ್ ಮಾಡ್ಕೊಬತ್ತು, ಅವಕ್ಕೇನು ರಜೆ ಹಂಗೆ ಎಂಜಾಯ್ ಮಾಡ್ಕೊಂಡು ಏನಿರ್ತಲೆ ಕಾಣ. ಅಯ್ಯೋ ಯಾರು ಈ ಹೋಮ್ವರ್ಕ್ ಎಲ್ಲ ಮಾಡುದ? ಅದೇ ಮಾರೆ, ಈ ಹೋಮ್ವರ್ಕ್ ಎಲ್ಲ ಯಾರು ಮಾಡ್ಬೇಕು ಕಂದ? ರಜೆ ಹಂಗೆ ಫಂಕ್ಷನ್ ಇದ್ರೆ ಫಂಕ್ಷನಿಗೆ ಹೋಯ್ಕ, ಇಲ್ಲ ಅಂದ್ರೆ ಆಡ್ತಾ ಎಂಜಾಯ್ ಮಾಡ್ಕಪ್ಪ. ಅದನ್ನ ಬಿಟ್ಟು ಹೋಮ್ವರ್ಕ್ ಮಾಡೀನಿ ಅಂದ್ರೆ ಯಾರು ಮಾಡ್ತಾರ? ಈ ನಮ್ಮ ಕ್ಲಾಸಂಗ ರಾಜು ಗಂಡಿತ್ತು ಕಾಣ, ಆ ಗಂಡಿನ ಕಣಗಿದ್ದ ಒಂದು 4 ಜನ ಮಾಡ್ಕೊಬತ್ತಾರೆ ನೆಟ್ಟ. ಮತ್ತುಳ್ದಾರೆಲ್ಲ ನಮ್ಮ ಕಣಗಿದ್ದಾರೆ. ನಮ್ಗೆ ಗೊತ್ತಿಲ್ಲ ನಮ್ಮ ಕ್ಲಾಸಿನವ್ರ ಬುದ್ಧಿ. ಕಾಂಬಬ್ಬ ಶಾಲೆಗೆ ಹೋಯ್ ಯಾರ್ಯಾರು ಎಷ್ಟೆಷ್ಟು ಹೋಮ್ವರ್ಕ್ ಮಾಡ್ಕೊ ಬಂದಿರಂದಳಿ. ನಂಗನ್ಸುತ್ತೆ ಇವತ್ತು ಅರ್ಧ ಕ್ಲಾಸಂಗೆ ಯಾರು ಬತ್ತಿಲ್ಲ ಅಂದಳಿ, ಎಲ್ಲ ಗುಂಡನ್ ಕಣನ್ ಚಕ್ಕರ್ ಹಾಕೊಂಡು ಮನೆಗೆ ಕುಕ್ಕಂತ್ರೇನು. ಅದೇ ಬೇಗ ಶಾಲೆಗೆ ಹೋಗಪ್ಪ. ಯಾವ್ಯಾವ ಮಕ್ಕಳು ಎಷ್ಟೆಷ್ಟು ಬರ್ದಿರೋ ಅಂದಳಿ ಕಾಮ್ಕ.